SIR ಅಲ್ಲಿ ಈ ಥರ ರಾಂಗ್ ಮ್ಯಾಪಿಂಗ್ ಆಗಿರುತ್ತೆ. ಇದನ್ನು ಹೇಗೆ ತೆಗೆಯೋದು ಅಂತ ನೋಡೋಣ. ಈ ತೆರನಾದ ರಾಂಗ್ ಮ್ಯಾಪಿಂಗು ಯಾರಿಂದ ಆಗಿರುತ್ತೆ ಅಂದರೆ ಯಾವ BLO ಮಾಡಿರ್ತಾರೆ ಮತ್ತು ಅವ್ರ ಫೋನ್ ನಂಬರು ಅವ್ರ ಪಾರ್ಟ್ ನಂಬರು ಎಲ್ಲ ಡೀಟೇಲ್ಸನ್ನು ಅಲ್ಲಿ ತೋರಿಸುತ್ತೆ. ಸೊ ಈ ಡೀಟೇಲ್ಸನ್ನು ನೋಡಿಕೊಂಡು ನಾವು ಆ BLOಗಳಿಗೆ ಕಾಲ್ ಮಾಡಬೇಕು. ಈ ಥರ ನಮಗೆ ಶೋ ಆಗ್ತಿದ್ರೆ ಇದನ್ನೇ ನಾವೇ ಅನ್ಮ್ಯಾಪ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಆ BLOಗಳಿಗೆ ಕಾಂಟ್ಯಾಕ್ಟ್ ಮಾಡಬೇಕು. ಅದನ್ನು ಅವರು ಹೇಗೆ ತೆಗಿಬೇಕು ಅನ್ನೋದನ್ನು ನೋಡೋಣ. BLO ಆ್ಯಪಲ್ಲಿ SIR ಆಪ್ಷನ್ ಓಪನ್ ಮಾಡಬೇಕು. ಅದರಲ್ಲಿ 7th ಆಪ್ಷನ್ನು ರೀವೆರಿಫೈ ಫೀಲ್ಡ್ EF ಅನ್ಮ್ಯಾಪ್ ದ ಎಲೆಕ್ಟರ್ ಅಂತ ಇದೆ. 7th ಆಪ್ಷನ್ನು ಇದನ್ನು ಚೂಸ್ ಮಾಡಬೇಕು. ಅದರ ಮೇಲೆ ಕ್ಲಿಕ್ ಮಾಡಬೇಕು. ಆಗ ನಮಗೆ ಏನಾಗುತ್ತೆ ಅಂದರೆ ಈ ಆಪ್ಷನ್ ಬರುತ್ತೆ. ಇದರಲ್ಲಿ ಸರ್ಚ್ ಬಟನ್ ಇರುತ್ತೆ, ನಾನು ಮಾರ್ಕ್ ಮಾಡಿದ್ದೀನಿ. ಅಲ್ಲಿ ಏನು ಮಾಡಬೇಕು ಅಂದರೆ ರಾಂಗ್ ಮ್ಯಾಪಿಂಗ್ ಅಂತ ಬಂದಿರುತ್ತಲ್ಲ ಅದರಲ್ಲಿ ಎಪಿಕ್ ನಂಬರ್ನೂ ಸಹ ಇರುತ್ತೆ. ಆ ಎಪಿಕ್ ನಂಬರನ್ನು ಇಲ್ಲಿ ಎಂಟ್ರ್ ಮಾಡಬೇಕು. ಆಗ ಯಾರಿಗೆ ರಾಂಗ್ ಮ್ಯಾಪ್ ಆಗಿರುತ್ತಲ್ಲ ಆ ವೋಟರ್ ಡೀಟೇಲ್ಸ್ ಓಪನ್ ಆಗುತ್ತೆ. ಇಲ್ಲಿ ನಮಗೆ ಒಂದು ಎಪಿಕ್ ನಂಬರ್ ಬಂದಿರುತ್ತಲ್ಲ ಆ ಎಪಿಕ್ ನಂಬರನ್ನು ನೋಡಿಬಿಟ್ಟು ನಮ್ಮದು ಆ ಫಾರ್ಮನ್ನು ಎತ್ಕೋಬೇಕು. ಎಪಿಕ್ ನಂಬರ್ ಹಾಕಿದಾಗ ಆ ವೋಟರ್ಸ್ ಡೀಟೇಲ್ಸು ಓಪನ್ ಆಗುತ್ತೆ. ಅದನ್ನು ಸ್ಕ್ರಾಲ್ ಡೌನ್ ಮಾಡಬೇಕು, ಅಂದರೆ ಕೆಳಗಡೆ ಸರಿಸಬೇಕು. ಆವಾಗ ಎಡಿಟ್ ಬಟನ್ ಮತ್ತು ಅನ್ಮ್ಯಾಪ್ ಅಂತ ಕಾಣಿಸುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಆಮೇಲೆ ಈ ಥರ ಡೀಟೇಲ್ಸ್ ಇರೋ ಪೇಜ್ ಓಪನ್ ಆಗುತ್ತೆ. ಸೊ ಅದರಲ್ಲಿ ಅಪ್ಡೇಟ್ ಅಂತಿದೆ, ಆ ಅಪ್ಡೇಟ್ಗೆ ನಾನು ಮಾರ್ಕ್ ಮಾಡಿದ್ದೀನಿ. ಅಲ್ಲಿ ಹೋಗಿ ಅಪ್ಡೇಟ್ ಅಂತ ಕೊಡಬೇಕು. ಅಪ್ಡೇಟ್ ಅಂತ ಕೊಟ್ಟರೆ ಈ ಥರ ಸರ್ಚ್ ಬಾಕ್ಸ್ ಓಪನ್ ಆಗುತ್ತೆ. ಅದರಲ್ಲೆಲ್ಲ ಡೀಟೇಲ್ಸನ್ನು ಹಾಕಿದರೆ ಅಂದರೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ, ಡಿಸ್ಟ್ರಿಕ್ಕು, ಪಾರ್ಟ್ ನಂಬರು, ಸೀರಿಯಲ್ ನಂಬರನ್ನು ಹಾಕಬೇಕು. ಸರ್ಚ್ ಡೀಟೇಲ್ಸ್ ಅಂತ ಕೊಡಬೇಕು. ನಂತರ ಅದು ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ಸೊ ಇದು ಸರಿ ಇದೆಯಾ ಅಂತ ಕನ್ಫರ್ಮ್ ಮಾಡಿಕೊಂಡು ವೆರಿಫೈ ಆ್ಯಂಡ್ ಕಂಟಿನ್ಯೂ ಅಂತ ಕೊಡಬೇಕು. ಬೇರೆ ಡೀಟೇಲ್ಸ್ ಎಲ್ಲ ನೋಡಿಕೊಂಡು ಸರಿಯಾಗಿ ಎಂಟ್ರ್ ಆಗಿದೆಯಲ್ಲ ನೋಡ್ಕೊಂಬಿಟ್ಟು ಕೊನೆಗೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಬೇಕು. ಮಾಡಿದಾಗ ಅಲ್ಲಿ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಆಗ ಯಾರಿಗೆ ನೀವು ರಾಂಗ್ ಮ್ಯಾಪ್ ಮಾಡಿರುತ್ತಲ್ಲ ಅದೇ ಸರಿ ಹೋಗುತ್ತೆ, ಜೊತೆಗೆ ನಿಮ್ಮ ವೋಟರ್ ಮಾಹಿತಿನೂ ಸರಿಯಾಗುತ್ತೆ. ಥ್ಯಾಂಕ್ ಯು.